ಟ್ರೈನಿಂಗಲ್ಲಿದ್ದಾರೆ. ಇನ್ನೆರಡು ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ. ಜೊತೆಗೆ ಇನ್ನೂ 600 ಜನರದ್ದು ಸಬ್ ಇನ್ಸ್ಪೆಕ್ಟರ್ನು ಕೂಡ ರೆಕ್ರೂಟ್ ಮಾಡ್ತೀವಿ. ಆಮೇಲೆ ಕಾನ್ಸ್ಟೇಬಲ್ಸು 15,000 ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ. ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ. ಇನ್ನೊಂದು ಬಹುಶಃ ವಾರ 15 ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ. ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ. 4,500 ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದೆ. ಸರ್, ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ನಾನು ಗಮನಿಸಿದ್ದೇನೆ. ಅಲ್ಲಲ್ಲ ನೋಡಿ, ಅವರು ಪಾಪ ಅವ್ರಿಗೆ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಅಲ್ವಾ, ಇಲ್ಲಿವರೆಗೂ ಆಗಿರಲಿಲ್ಲ, ಅನೇಕ ಕಾರಣಗಳಿಂದ ಆಗಿರಲಿಲ್ಲ. ಈಗ ಅದನ್ನು ಬಗೆಹರಿಸಿ ಅದನ್ನು ಮಾಡ್ತಾ ಇದ್ದೀವಿ. ಏನಾಗಿದೆ, ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತಗೊಳ್ತಾರೆ. ನಾವು ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡಿದ ತಕ್ಷಣವೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತೊಗೊತಾರೆ. ಅವಾಗ ಏನು ಮಾಡಬೇಕು, ನಾವು ಆ ಸ್ಟೇ ವೇಕೇಟ್ ಮಾಡಿಸಿ ಮಾಡಬೇಕು. ಅದನ್ನೇ ಮಾಡ್ತಾ ಇದ್ದೀವಿ. ನಾವು 2 ವರ್ಷ ಈಗ ಅದನ್ನು ಅವ್ರು ಏನು ಕೇಳಿದ್ರು, ಅವ್ರು 3 ವರ್ಷ ಕೇಳಿದ್ರು, ನಾವು 2 ವರ್ಷ ಮಾಡಿದ್ದೇವೆ. ಮಾಡಿ ಅವರಿಗೆ ನೋಟಿಫಿಕೇಷನ್ಗೆ ಹೋಗ್ತಾ ಇದ್ದೀವಿ, ರೆಕ್ರೂಟ್ಮೆಂಟ್ ಮಾಡ್ತೀವಿ. ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ಅದು ಕಂಡು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ, ಅಂದರೆ ಪ್ರೂವ್ ಆದರೆ